ಮಂಡೇ, ನಾಳೆಯಿಂದ ಎಲ್ಲರಿಗೆ ಸಹ ಗಮ್ಮತ್ತು ರಜೆ. ಊರಲ್ಲೆಲ್ಲ ಹೇಗೆ ದಿವಾಲಿಗೆಲ್ಲ ರಜೆ ಸಿಗ್ತದೆ ಹಾಗೆ ಇಲ್ಲಿ ಬಕ್ರೀದಿಗೆ ಎಲ್ಲರಿಗೆ ಸಹ ಕಂಪನೀಸ್ಗೆಲ್ಲ 6 ದಿನ ರಜೆ. ಕೆಲವು ಕಂಪನೀಸ್ಗೆ ಓವರ್ ಟೈಮ್ ಎಲ್ಲ ಹಣ ಕೊಟ್ಟು ದುಡಿಸ್ತಾರೆ, ಆದರೆ ಹೆಚ್ಚಾಗಿ ಎಲ್ಲರಿಗೆ ಸಹ 6 ದಿನ ರಜೆ. ನನ್ನ ಗಂಡನಿಗೆ 2-3 ದಿನ ಹೋಗಬೇಕಾಗ್ತದೆ, ಯಾಕಂದರೆ ಅವರ ಬಾಸುದು ತಂದೆ ತೀರೋಗಿದ್ದಾರೆ. ಸೊ ಇಡೀ ಆಫೀಸ್ ಅವರ ಇದರಲ್ಲಿ ಉಂಟು, ಕಂಟ್ರೋಲಲ್ಲಿ ಉಂಟು. ಸೊ ಅದಕ್ಕೆ ಅವರು ಹೋಗಬೇಕಾಗ್ತದೆ. 2 ದಿನ ಖಾಲಿ, ಆನಂತರ ಅವರಿಗೆ ಸಹ ರಜೆ. ಈಗ ನೆಕ್ಸ್ಟಿಗೆ ಹೊರಟದು ಎಲ್ಲ ಸಾಮಾನು ತರುವ, ಈ ವಾರಗೆ ಆಗುವ ಸಾಮಾನೆಲ್ಲ ತರುವ. ನಾವೇ ಆದರೆ ಎಂತ ಸಜೆಸ್ಟ್ ಮಾಡ್ಕೊಂಡು ಹೋಗ್ತೇನೆ, ಗಂಡ ಎಲ್ಲ ಇದ್ದರೆ ಅದಿಲ್ಲವಾ ಇದಿಲ್ಲವಾ ಅಂತ ಕೇಳ್ತಾರೆ. ಅದಕ್ಕೆಲ್ಲ ತಂದು ಇಡುವ ಅಂತೀವಿ. ಆನ್ಲೈನ್ ಆರ್ಡರ್ ಮಾಡ್ಬೋದು, ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ. ಸೊ ಅದರಿಂದ ಈಗ ನಾನು ಹೋಗಿ ತಗೊಂಡು ಬರೋದು. ಪರಂಬೂರಿಗೆ ಹೋದಾಗೆ ಸೀದಾ ಹೋದದೆ, ಗಾಡಿದು ಕೀ ಇಲ್ಲ, ಗಾಡಿಯಾಗೆ ದೂಡಿಕೊಂಡು ಹೋಗುದಾ ಹೋಗುದೆ. ಕೆಲವೊಮ್ಮೆ ಹಾಗೆ ಪೊಂಜೋಲ್ದು ತಲೆಯಲ್ಲಿ 100 ಇರ್ತದಲ್ಲ, ಇನ್ನು ಮರ್ತೋಗುವಾಗ ಹಾಗೆ ಹೇಳಬೇಕು. ಕೀ ತಗೊಂಡು ಬರಲಿಕ್ಕೆ ವಾಪಸ್ ಬಂದೆ. ಸ್ವಲ್ಪ ಹೊತ್ತು ಹೊರಗೆ ನಿಂತದೆ, ಎಂತ ಶೆಕೆ ಮಾರಲಿಪ್ಪ. ನಿನಗೆ ಇದ್ದಿರಲ್ಲ ಕೀ ಇಲ್ಲ. ಉಂಟು ನಾನು ತಗೊಂಡು ಹೋಗ್ಲಿಕ್ಕೆ ಮರ್ತೋದು. ಉಂಟು ನಾನು ಬರ್ತೇನೆ, ಬಾಯ್. ಅವ್ರು ಬರುದಿಲ್ಲ, ಕಾಲು ಕೇಳಿದ್ರು ಕಮೆಂಟ್ ಮೂಲಕ, ವೀಣಾಕ ಹೇಗಿರ್ತಾರೆ ಅಂತೇಳಿ. ಕಾಲು ಸ್ವೆಲ್ಲಿಂಗ್ ಉಂಟು ಅವ್ರದ್ದು. ಸೊ ಎಲ್ಲಿ ಸಹ ಹೊರಗೆ ಅವ್ರಿಗೆ ಹೆಚ್ಚು ನಡೀಲಿಕ್ಕೆ ಆಗೋದಿಲ್ಲ. ಮೇನ್ ಪ್ರಾಬ್ಲಮ್ ವೆಯ್ಟ್. ಅವ್ರು ಬರುವಾಗ 48-49 ಇದ್ರು, ಈಗ ಜಸ್ಟ್ 10 kg ಜಾಸ್ತಿ ಆಗಿದ್ದಾರೆ. ಅದರಿಂದಾಗಿ ಬಾಡಿ ವೆಯ್ಟಿಂದಾಗಿ ಅವ್ರಿಗೆ ಕಾಲ್ದು ಗಂಟು ಫುಲ್ ಸ್ವೆಲ್ಲಿಂಗ್ ಆಗಿದೆ. ಮದ್ದು ಮಾಡ್ತಿದ್ದಾರೆ, ಆದರೆ ಸ್ವಲ್ಪ ಟೈಮ್ ತಗೊಳ್ತದೆ. ಇನ್ನು ಪ್ರಾಯ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಬೇಕಷ್ಟೆ. ಶೆಕೆ ಮಾಡಿ ಜಸ್ಟ್ 5 ಸೆಕೆಂಡ್ ನೋಡಿ, ಶೆಕೆ. ಸ್ನಾನ ಮಾಡ್ಬೇಕಂತಿರಲಿಲ್ಲ, ಒಂದು ಸೋಪ್ ಹಿಡಿದುಕೊಂಡು ಹೊರಗೆ ನಿಂತರೆ ಆಯ್ತು, ಅಷ್ಟು ಶೆಕೆ. ಹ್ಯೂಮಿಡ್ ನೋಡಿ. ಇದು ಮಂಗಳೂರಲ್ಲಿ ಇರುವವರಿಗೆ ಇದೆಂತ ಸಲ್ಲ, ಮಂಗಳೂರಲ್ಲಿ ಸಹ ಹೀಗೆ ಅಲ್ಲ. ಇಂಡಿಯನ್ ನೀರುಳ್ಳಿಗೆ 80 ರೂಪಾಯಿ ಇತ್ತು 1 kgಗೆ. ಇವತ್ತು ನೋಡುವಾಗ 140 ರೂಪಾಯಿ ಆಗಿದೆ 1 kg ನೀರುಳ್ಳಿಗೆ. ಇಲ್ಲಿ ಎಂತ ಕಾಯಿಪಲ್ಯ ಸಿಗುದಿಲ್ಲ ಅಂತೇಳಿಲ್ಲ, ಎಲ್ಲ ಕಾಯಿಪಲ್ಯ ಸಿಗ್ತದೆ. ತೆಂಗಿನಕಾಯಿಗೆ 3.5 ಆಗಿದೆ, ಈ ಚಿಕ್ಕದಕ್ಕೆ 3.5, ದೊಡ್ಡದಕ್ಕೆ 6.5. ಅದು ಸಹ ಫುಲ್ ಇಲ್ಲ, 3.5ಗೆ ಫುಲ್ ಇಲ್ಲ. ಪುನರ್ ಪುಳಿ ಸಹ ಸಿಗ್ತದೆ, 22 ದಿರಮ್ 1 kgಗೆ 22 ದಿರಮ್ ಪುನರ್ ಪುಳಿಗೆ. ಆ್ಯಪಲ್ ಒಳ್ಳೆ ಫ್ರೆಶ್ ಉಂಟು, ಆದರೆ ಯಾವತ್ತು ಹೀಗೆ ಸ್ಟೆಮ್ ಇದ್ದದ್ದು ತಗೊಳ್ಬೇಕು ನೋಡಿ, ಹೀಗೆ ಇರಬೇಕು ಒಟ್ಟು, ಆಗ ಫ್ರೆಶ್. ಒಳಗೆ ಎಂತ ಸಹ ಹುಳ ಎಲ್ಲ ಇರುವುದಿಲ್ಲ. ಮಾವಿನಕಾಯಿ ಸೆಕ್ಷನ್ ನೋಡಿ ಎಷ್ಟು ಕ್ರಿಯೇಟಿವ್ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ಮಾವುದು ಮರ ಮೇಲೆ ಮಾಡಿದ್ದಾರೆ. ಬೇರೆ ಬೇರೆ ಟೈಪ್ದು ಉಂಟು, ಆದರೆ ಯಾವುದು ಸೀಪೆ ಉಂಟು ಗೊತ್ತಿಲ್ಲ. ಫ್ರೆಶ್ ಬೂತಾಯಿ ಉಂಟು, ಬೂತಾಯಿ 14 ದಿರಮ್ ಫ್ರೆಶ್ ಬೂತಾಯಿ. ತುಂಬ ಮೀನು ಬಂದಿದೆ, ನಾನು ನಂಗೆ ತಗೊಂಡೆ. ತೆಂಗಿನಕಾಯಿ ಹೆರುವಂಥದ್ದು ಸಹ ಸಿಗ್ತದೆ, ಕತ್ತಿ ಸಹ ಉಂಟು, ಭರಣಿ, ಮಣ್ಣಿನ ಪಾತ್ರೆ ಎಲ್ಲ ಉಂಟು. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ, ರೇಟ್ ಕಂಪೇರ್ ಮಾಡಲಿಕ್ಕೆ ಇಲ್ಲ. ನೋಡಿ ಗ್ಲಾಸ್ ಸಹ ಉಂಟು, 6 ದಿರಮ್ ಈ ಗ್ಲಾಸಿಗೆ. ಚಹಾ ಹಾಕಿ ಕಟ ಕುಡಿಬೋದು. ಚಹಾ ಅಲ್ಲ ಇದು, ಬಟರ್ ಮಿಲ್ಕ್ ಎಲ್ಲ ಹಾಕಲಿಕ್ಕೆ ಒಳ್ಳೆ. ಕೊಕ್ಕುಗೆ ಎಂತ ಆಗಿದೆ ಅಂತ ಇಲ್ಲ, ಫುಲ್ ಕಪ್ಪಾಗಿದ್ದಾನೆ. ಕಪ್ಪಂದರೆ ಮುಖದಲ್ಲಿ ಸಹ ಫುಲ್ ಕಪ್ಪು, ಇಲ್ಲೆಲ್ಲ ಫುಲ್ ಕಪ್ಪಾಗಿದೆ. ಮತ್ತು ಬಾಡಿ ಸಹ ಫುಲ್ ಕಪ್ಪಾಗಿದೆ. ಸ್ವಲ್ಪ ಕೆಂಪಗಾಗಿತ್ತು, ಈಗ ಫುಲ್ ಕಪ್ಪಾಗಿದೆ. ಎಂಥದೋ ಒಂದು ಪ್ರಾಬ್ಲಮ್ ಇರಬೇಕು. ವಾಟರ್ ಟೆಂಪ್ರೇಚರ್ ಚೆಕ್ ಮಾಡಿದೆವು, ಸರಿ ಉಂಟು. ಮತ್ತು ಫುಡ್ದು ಪ್ರಾಬ್ಲಮ್, ಯಾಕೆಂದರೆ ಇತ್ತೀಚೆಗೆ ನಾನು ಹೋಗಿ ಫುಡ್ ಚೇಂಜ್ ಮಾಡಿದೆ. ಒಂದು ಬ್ರ್ಯಾಂಡ್ ಅಲ್ಲಿ ಇದ್ದವರು ಹೇಳಿದರು ಅದು ಬ್ರ್ಯಾಂಡ್ ಈಗ ಬರುವುದಿಲ್ಲ, ಇನ್ನೊಂದು ಬ್ರ್ಯಾಂಡ್ ಕೊಟ್ಟರು. ನನಗೆ ಆಗ್ತದೆ ಫುಡ್ಡಿಂದಲೇ ಅಂತೇಳಿ ಈಗ ಹೋಗಿ ಅವನನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ, ಆದರೆ ಅವನ ಫೋಟೋ ತೆಗೆದು ಈಗ ಎಕ್ವೇರಿಯಂ ಅಂಗಡಿಗೆ ಹೋಗಿ ತೋರಿಸ್ಬೇಕು ಎಂತ ಅಂತೇಳಿ. ಯಾಕಂದರೆ ಪಾಪ ಬಾಯಿ ಬರುದಿಲ್ಲ ಪ್ರಾಣಿಗಳಿಗೆ, ಅವ್ರು ಹೀಗೆ ಸಫರ್ ಆಗೋದು ನೋಡೋ ತುಂಬ ಬೇಜಾರಾಗ್ತದೆ. ಸೊ ನೋಡ್ಬೇಕು ಎಂತ ಅಂತಿಲ್ಲ, ಅದಕ್ಕೊಂದು ಸೊಲ್ಯೂಷನ್ ಇವತ್ತೇ ಫೈಂಡ್ ಔಟ್ ಮಾಡಬೇಕು. ನಾಳೆ ಇಟ್ಟರೆ ಆಗಲಿಕ್ಕೆಲ್ಲ. ಸೊ ಇವತ್ತು ಈಗಲೇ ಹೋಗುದು ಎಕ್ವೇರಿಯಂ ಅಂಗಡಿಗೆ ಹೋಗಿ ಅವ್ರ ಹತ್ರ ಕೇಳಬೇಕು ಎಂತ ಮಾಡ್ಬೋದು ಅಂತೇಳಿ. ಮೆಡಿಸಿನ್ಸ್ ಎಂತ ಹಚ್ಚಿದ್ರೆ ತಗೊಂಡು ಬರೋದು. ಕ್ಯಾಮರಾದಲ್ಲಿ ಗೊತ್ತಾಗ್ತಾ ಇಲ್ಲವಾ ಗೊತ್ತಿಲ್ಲ, ಆದರೆ ಹೀಗೆ ನೋಡೋಗುಂಟಲ್ಲ ತಲೆ ಹತ್ರ ಎಲ್ಲ ಕಪ್ಪು ಹಾಗೂ ಮುಖ ಫುಲ್ ಕಪ್ಪು. ಇದು ಎಂಥದ ಒಂದು ಸಿಂಪ್ಟಮ್, ಎಂಥದ ಪ್ರಾಬ್ಲಮ್ದು, ಆದರೆ ನಮಗೆ ಗೊತ್ತಾಗ್ತಿಲ್ಲ ಎಂಥ ಪ್ರಾಬ್ಲಮ್ ಅಂತೇಳಿ. ಮೀನು ಆ್ಯಕ್ಟಿವ್ ಇದ್ದಾನೆ, ಕೂರ್ತಿಲ್ಲ, ಸೊ ಅಂಥ ಇಂಟರಾಕ್ಷನ್ ಪ್ರಾಬ್ಲಮ್ ಇಲ್ಲ.
ಲೈಫಲ್ಲಿ ನಾವು ನೆನೆಸೋದು ನಮ್ಮ ಪ್ರಾಬ್ಲಮೇ ದೊಡ್ಡ ಅಂತೇಳಿ, ಆದರೆ ನೀವು ನಂಬ್ತೀರಾ ಈ ಮೀನುಗಳಿಗೆ ಸಹ ತುಂಬ ಸ್ಟ್ರೆಸ್ ಉಂಟಂತೆ. ಸ್ಟ್ರೆಸ್ ಯಾವುದ್ರಿಂದಂದರೆ ಸರಿಯಾಗಿ ಊಟ ಬೀಳೋದಿಲ್ಲದ್ರೆ, ನೀರಿನ ಟೆಂಪ್ರೇಚರಿಂದ ಹಾಗೂ ಈ ಥರ ಕಾರಣಗಳಿಂದ. ನಮಗಾದರೂ ಸೀಕ್ ಬಂದರೆ ಉಯಿ ಮಾಡಿಕೊಂಡಿರ್ತೇವೆ, ಆದರೆ ಪಾಪ ಇವರಿಗೆ ಬಾಯಿ ಸಹ ಬರೋದಿಲ್ಲ. ಈಗಷ್ಟೇ ಹೋಗಿ ಬಂದೆವು, ಅವರು ಹೇಳುದು ಫುಡ್ ಚೇಂಜ್ ಆದದ್ರಿಂದ ಹೀಗೆ ಆಗಿದ್ದಾನೆ ಅಂತೇಳಿ. ಸೊ ತುಂಬ ಬೇಜಾರಾಯಿತು. ನಾವೇ ತಪ್ಪು ಊಟ ಕೊಟ್ಟು ಪಾಪ ಅವನ ಜೀವ ಹೀಗೆ ಆಯ್ತು ಅಂತೇಳಿ. ಎಂತ ಮಾಡೋದು, ರೆಕ್ಟಿಫೈ ಮಾಡೋದು. ಈಗ ಅವರ ಹತ್ರ ಇಲ್ಲ ಅಂತೆ ಆ ಬ್ರ್ಯಾಂಡ್, ಅವರ ಹತ್ರ ಇಲ್ಲದ್ರೆ ನಾವು ಆನ್ಲೈನ್ ನೋಡಿದೆವು, ಆನ್ಲೈನ್ ಉಂಟು. ಸೊ ಆರ್ಡರ್ ಮಾಡಿದ್ದೆವು, ಸಂಜೆ ಒಳಗೆ ಬರ್ತದೆ. ಸಂಜೆಯಿಂದ ಕೊಕ್ಕುದು ಊಟ ಚೇಂಜ್. ಪಾಪ ಅಲ್ಲ, ಪ್ರಾಣಿಗಳಿಗೆಲ್ಲ ಮಾತಾಡ್ಲಿಕ್ಕೆ ಬರುದಿಲ್ಲ, ಪಾಪ ಸಹಿಸಿಕೊಂಡಿರ್ತಾರೆ. ನಾವಾದ್ರೆ ಅಲ್ಲಿ ತಾಗಿ ಇಲ್ಲಿ ತಾಗಿದ್ರೆ ಹುಯ್ ಹುಯ್ ಮಾಡ್ತೇವೆ. ಪಾಪ ಪ್ರಾಣಿಗಳಿಗೆ ಎಂತ ಸಹ ಹೇಳಲಿಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರುದಿಲ್ಲ. ಖಾಲಿ ಅದರ ಕಣ್ಣಿಂದ ನಮ್ಗೆ ಹುಷಾರಿದ್ದವ್ರಿಗೆ ಗೊತ್ತಾಗ್ತದೆ, ಹುಷಾರಿಲ್ಲದವ್ರಿಗೆ ಅದು ಸಹ ಗೊತ್ತಾಗುದಿಲ್ಲ, ಅದು ಬೇರೆ ವಿಷಯ. ಬಟ್ ಬೇರೆ ಅದಕ್ಕೆ ಅವರು ಇನ್ನೋಸೆಂಟ್ ಅಲ್ಲ, ಪ್ರಾಣಿಗಳೆಲ್ಲ ತುಂಬಾ ಇನ್ನೋಸೆಂಟ್. ಸೊ ಹೋಗಿ ಒಂದೊಂದು ಸಮಾಧಾನ ಆಯ್ತು, ಯಾವ್ದ್ರಿಂದ ಅಂತೇಳಿ ಕನ್ಫರ್ಮ್ ಆಯ್ತು. ಇನ್ನು ಕರೆಕ್ಟ್ ಆಗಿ ಅವನಿಗೆ ಊಟ ಚೇಂಜ್ ಮಾಡಿದ್ರೆ ಅವನು ಸರಿ ಆಗ್ತಾನೆ ಅಂತೇಳಿ ಹೇಳಿದ್ರು. ಈದ್ ರಜೆ ಡೇ 1 ಇವತ್ತು. ನಾವು ಇಲ್ಲೇ ನಮ್ಮ ಮನೆ ಹತ್ರ ಒಂದು ಗ್ರೌಂಡ್ ಉಂಟು, ಅಲ್ಲಿ ಇದು ಕ್ಯಾಂಪಿಂಗ್ ಮಾಡುವ ಅಂತೇಳಿ ಹೊರಟಿದ್ದೇವೆ ನಾವು ಹಾಗೂ ಕೆಲವು ಫ್ಯಾಮಿಲೀಸ್. ಯಾರನ್ಸ ತೋರಿಸ್ಲಿಕ್ಕೆ ಆಗುದಿಲ್ಲ, ಆದರೆ ನಾವೆಂತ ಮಾಡ್ತೇವೆ ನಿಮ್ಮ ಜೊತೆ ಶೇರ್ ಮಾಡ್ತೇವೆ. ಇದು ವಾಶ್ರೂಮ್ ಕೊಂಡೋಗ್ಲಿಕ್ಕೆ ಮರ್ತೋಯ್ತು, ಅದಕ್ಕೆ ಬಂದದ್ದು. ಪ್ರೀ ಡಯಾಬಿಟೀಸ್ ಎಲ್ಲ ಇದ್ದರೆ ಗಡಿ 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 ವಾಶ್ರೂಮ್ ಯೂಸ್ ಮಾಡಬೇಕಾಗ್ತದೆ. ಅಲ್ಲೆಲ್ಲ ವಾಶ್ರೂಮ್ ಇಲ್ಲ, ಅಂದರೆ ಗ್ರೌಂಡ್ ಮತ್ತು ವಾಶ್ರೂಮ್ ಇದ್ದರೆ ಸಹ ಗಲೀಜ್ ಇರ್ತದೆ. ಅದಕ್ಕೆ ನಮ್ಮದು ನಾವು ಹೇಳಿದ್ರೆ ಒಳ್ಳೆ ಅಲ್ಲ. ನೋಡಿ ಯಾವ ಕಾಲ ಬಂದಿದೆ ನೋಡಿ, ವಾಶ್ರೂಮ್ ಸಹ ಹಿಡಿದುಕೊಂಡು ಹೋಗ್ಬೋದು. ಪೆಟ್ರೋಲ್ಗಂತೂ ಒಳ್ಳೆ ಕ್ರಯ ಏರಿದೆ. ಆಯ್ತು, ಇಲ್ಲಿ 60 ಇದ್ದದ್ದು ಈಗ 91 ರೂಪೀಸ್ ಪರ್ ಲೀಟರ್ ಆಗಿದೆ. ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ ಈಗ ಊರಿಗೆ ಮತ್ತೆ ಇಲ್ಲಿಯ ರೇಟಿಗೆ. ಇಲ್ಲಿ ಪ್ರತಿ ತಿಂಗಳು ರೇಟ್ ಚೇಂಜ್ ಆಗ್ತದೆ ಪೆಟ್ರೋಲ್ದು. ಜೂನಿಗೆ ಎಷ್ಟು ಉಂಟು ನೋಡಬೇಕು. ಸೆಟಪ್ ಎಲ್ಲ ಆಯಿತು, ಇನ್ನು ಬಾರ್ಬೆಕ್ಯೂಗೆ ರೆಡಿ ಆಗ್ತಾ ಉಂಟು. ಹಾಕಿ ನಮಗೆ ಕೋಳಿ ಒಳ್ಳೆ ರೀತಿಯಲ್ಲಿ ಮ್ಯಾರಿನೇಷನ್ ಮಾಡಿದ್ದೆ ನಾನು, ಮಧ್ಯಾಹ್ನವೇ ಮ್ಯಾರಿನೇಷನ್ ಮಾಡಿ ಇಟ್ಟಿದ್ದೆ. ಹಾಗೂ ವೀನಕ್ಕಾಗಿ ಪನೀರ್ ರೆಡಿ ಆಗಿದೆ. ಆಯಿತು, ಇನ್ನು ಬೆಂಕಿ ಕೊಟ್ರೆ ಬಾರ್ಬೆಕ್ಯೂಗೆ ರೆಡಿ ಆಗ್ತದೆ. ಈ ಶೆಕೆಗೆ ಒಳ್ಳೆ ಉರಿತಾ ಉಂಟು. ಗಾಳಿ ಹಾಕಿ ನೆಲದಲ್ಲಿ ಹಾಕಿ ಹೀಗೆ ಉಂಟಲ್ಲ, ಒಂದು ಮಾಡೋಣ ಸ್ವಲ್ಪ, ಮತ್ತೆ ಹಾಕುವಾಗಲೇ ಹಾಕಿ ರೆಡಿ ಮಾಡುವ ಆಯ್ತಾ. ಆಗಲಿಲ್ಲ, ಅದು ಗೆಂಡ ಹಾಕ್ಬೇಕು, ಅದಕ್ಕೆ ಹೀಗೆ ತಿರುಗ್ಬೋದ ಇದು. ಈ ತಿರುಗಿಸಿಗೆ ಎಂತ ಮಾಡೋದು ಅಣ್ಣ, ನಮ್ದು ಐಡಿಯಾ ಉಂಟಾ? ಪುನಃ ಚಿಂತಿಲ್ಲ, ಅದು ಎಂಡೋರಿಗೆ ಹಾಕಿ ಆಗ್ತದೆ. ಎಂಡೋರಿಗೆ ಹಾಕಿ ತನ್ನ ಇಲ್ಲಿವರೆಗೆ ಅದನ್ನು ಅಲ್ಲ, ಎಂಡಲ್ಲ 2-3 ಪೀಸ್ ಹೋಗುದು. ಯಾಕೆ ಗೊತ್ತುಂಟು, ಲೆಂತ್ ನೋಡೋದ್ರದ್ದು ಇದಾಯ್ತಲ್ಲ. ಮಸಾಲೆ ಹಾಕಿ ಒಂದು ಬೇರೆ ಪೀಸ್ ಹಾಕ್ತಾನೆ ಎಲ್ಲ. ಲೆಗ್ಗೆಯಾ? ಇಲ್ಲ, ಉಂಟು ಎಲ್ಲ ಮಿಕ್ಸ್ ಉಂಟು ನೋಡಿ. ಬ್ರೆಸ್ಟ್ ಪೀಸ್ ಉಂಟು, ಕೈ ಮೆಲ್ಲ. ಅದಲ್ಲ ಪ್ರಾಬ್ಲಮ್. ಮಸಾಲ ಒಂದು ಮತ್ತೆ ಹೀಗೆ ಕೋಟ್ ಮಾಡಬೇಕು ಬ್ರಷಲ್ಲಿ ಇದಾಕಿ. ಅಲ್ಲ, ಇದು ಹೇಗೆ ಗೊತ್ತುಂಟಾ, ಇಲ್ಲಿ ಉಂಟು ಬ್ರೆಸ್ಟ್ ಪೀಸ್. ಸಾಕಿ ಬ್ರೆಸ್ಟ್ ಪೀಸ್. ಇವರು ವಿತ್ ಬೋನ್ ಕಮ್ಮಿ ತಿನ್ನೋದು, ಇವರು ಬ್ರೆಸ್ಟ್ ಪೀಸ್. ಲೆಗ್ಗೆ ಉಂಟಿದ್ರಲ್ಲಿ ಇನ್ನೊಂದು ಉಂಟು. ಒಮ್ಮೆ ಸಾಕು. ಯಾಕೆ ಹೇಳಿದ್ರೆ ಒಂದು ನಿಮಿಷ ನಿಲ್ಲಿ ಅಲ್ಲಿ, ಅದ್ರಲ್ಲಿ ನಂಗೆ ಡೌಟ್, ಜಾಗ ಇಲ್ಲ, 3 ಆಗುದಾ. ಓಕೆ ಸ್ನಾನ ಮಾಡಿಸುವ ನೀಡಿ. ಹೋಗ್ಲಿ. ಯಾವಾಗಲೂ ಅಂತ ಹೇಳುದಿಲ್ಲ, ಕೆಲವೊಮ್ಮೆ ಹೆಂಡತಿಯ ಮಾತು ಕೇಳಬೇಕು ಅಂತ ನಿಲ್ತಾರೆ. ನಾನು ಹೇಳಿದ್ದೇವರಿಗೆ ಇದು ಕೋಲು ಬೇಡ, ಸ್ಕ್ಯೂಸ್ ಬೇಡ, ನಾವು ಗ್ರಿಲ್ಲರ್ ತಗೊಳ್ಳುವ, ಅದರಲ್ಲಿ ಈಸಿಲಿ ಚಿಕನ್ ಅನ್ನು ಗ್ರಿಲ್ ಮಾಡ್ಬೋದು. ಇಲ್ಲ ಇದರಲ್ಲಿ ಲಾಯ್ಕ್ ಆಗ್ತದೆ ಅಂತ ಹೇಳಿದ್ರು. ಈಗ ಕಷ್ಟಪಡ್ತಾ ಇದ್ದಾರೆ. ಇನ್ನು ಬದಿಯಲ್ಲಿ ಒಂದು ಅಂಗಡಿ ಉಂಟು, ಅಲ್ಲಿಂದ ಹೋಗಿ ಗ್ರಿಲ್ಲರ್ ತರಬೇಕು. ಗ್ರಿಲ್ಲರ್ ಬಂತು. ಇದ್ರೊಳಗೆ ಚಿಕನ್ ಎಲ್ಲ ಹಾಕಿ ಇನ್ನು ಒಳ್ಳೆ ರೀತಿಯಲ್ಲಿ ಬಾರ್ಬೆಕ್ಯೂ ಮಾಡ್ಬೋದು. ಇದು ಇದ್ರೆ ಟೆನ್ಷನ್ ಇಲ್ಲ, ಸ್ಕ್ಯೂಸ್ಗಿಂತ ಇದೇ ಬೆಸ್ಟ್. ಆ ಕಾಲದಲ್ಲಿ ಕುರುಬರು
ರಾತ್ರಿಯಲ್ಲಿ ಕೋಳಿ ಕಾಯಿಸ್ತಾ ಕೂತಿದ್ದರು. ಕೆರನು ನೋ ಧೂಳು ಕಟ್ತದೆ ಮಗ, ಇದಕ್ಕೆ ಬೇಡ. ಕೋಳಿ ಬೇತಾ ಉಂಟು. ಇಲ್ಲಿ ಟೆಂಟ್ ಹಾಕಿದ್ದೇವೆ, ಹಾಗೂ ಅಲ್ಲಿ ವಾಶ್ರೂಮ್ ಸಹ ಉಂಟು. ವಾಶ್ರೂಮ್ ಅಂತೂ ನಮ್ಮ ಕ್ಯಾಂಪಿಂಗ್ದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಯ್ತಾ. ಇದು ಇದ್ರೆ ಎಲ್ಲಿ ಸಹ ನಪಿಲ್ಬೇಕಂತೇಳಿ ಇಲ್ಲ. ಚಿಕನ್ ಮಲಗಿದಾ? ಚಿಕನ್ ಬೇತಾ ಉಂಟು. ಶೆಕೆ ಆಗ್ತದಾ? ತಲೆ ಎಲ್ಲ ಚಂಡಿ. ಆಯಿತು, ಗೆಂಡೆ ಎಲ್ಲ ಇನ್ನು ಸ್ವಲ್ಪ ಗುಂಡಿ ಮಾಡಿ ಹಾಕಿ ಕವರ್ ಮಾಡೋದು. ಕವರ್ ಮಾಡಿದರೆ ಒಳ್ಳೆ. ಎಲ್ಲ ಕ್ಲಿಯರ್ ಮಾಡಿ ಇನ್ನು ಪ್ಯಾಕಪ್ ಮಾಡೋದು. ಭಯಂಕರ ನುಸಿ ಮರ ಇಲ್ಲಿ, ಭಯಂಕರ ನುಸಿ. ಇದು ಉಂಟಲ್ಲ, ಮರ ಉಂಟಲ್ಲ, ಇಲ್ಲದ್ರೆ ಇಲ್ಲೆಲ್ಲ ಅಷ್ಟು ನುಸಿ ಇಲ್ಲ. ಕೆಲವರೆಲ್ಲ ಹೀಗೆ ಬಿಸಾಡಿದ್ದಾರೆ ನೋಡಿ, ಇಲ್ಲೆಲ್ಲ ಕೆಲವರು ಹೀಗೆ ಬಿಸಾಡಿದ್ದಾರೆ. ಸ್ವಲ್ಪ ತಂಪಾಗ್ತದೆ ಆಗ. ಆಚೆ ರೋಡ್ ಗಾಡಿಯೆಲ್ಲ ಹೋಗ್ತಾ ಉಂಟು. ಹೌದು, ಹೊಯ್ಗೆ ಹಾಕಿದ್ರೆ ಬೇಗ ತಂಪಾಗ್ತದೆ. ಆಯ್ತು, ತಂಪಾಯ್ತು. ಇನ್ನು ಪ್ಯಾಕಪ್ ಮಾಡಿ ಸೀದಾ ವಾಪಸ್ ಮನೆಗೆ. ಕ್ಯಾಂಪಿಂಗ್ ಎಲ್ಲ ಹೋಗಿ ಬಂದೆವು. ಕ್ಯಾಂಪಿಂಗ್ ಹೋಗುದು ದೊಡ್ಡ ಅಲ್ಲ, ಕ್ಯಾಂಪಿಂಗ್ ಹೋಗಿ ಬಂದ ಮೇಲೆ ಎಲ್ಲ ವಸ್ತು ಇಡ್ಲಿಕ್ಕೆ ಇರ್ತದಲ್ಲ, ಅದು ದೊಡ್ಡ ವಿಷಯ. ಸೊ ಎಲ್ಲ ಪ್ಯಾಕಪ್ ಎಲ್ಲ ಮಾಡಿ ಆಯಿತು, ಎಲ್ಲ ಅದರ ಜಾಗಕ್ಕೆ ಹೋಗಿ ಆಯಿತು, ಕ್ಲೀನ್ ಆಯಿತು. ಗ್ರಿಲ್ ಕ್ಲೀನ್ ಮಾಡಲಿಕ್ಕೆ ಒಂದೊಂದು ಭಂಗ. ಅಲ್ಲಿ ಕೋಳಿ ತಿನ್ನಲಿಕ್ಕೆ ಖುಷಿ ಆಗ್ತದೆ, ಬಂದು ಗ್ರಿಲ್ ಕ್ಲೀನ್ ಮಾಡಲಿಕ್ಕೆ ಸಾಕಾಗ್ತದೆ. ಸೊ ಅದೆಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನದು ಇಟ್ಟರೆ ಹಾಗೆ ಇರ್ತದೆ ಬರುವ ಕ್ಯಾಂಪಿಂಗ್ವರೆಗೆ. ಸೊ ಅದಕ್ಕೆಲ್ಲ ಕ್ಲೀನ್ ಮಾಡಿ ಅದರದ ಜಾಗಕ್ಕೆ ಇಟ್ಟು ಎಲ್ಲ ಪ್ಯಾಕಪ್ ಮಾಡಿ ಬಿಟ್ಟೆ ಆಯಿತು. ಇಲ್ಲಿರುವವರೆಲ್ಲ ಕ್ಯಾಂಪಿಂಗ್ಗೆ ಹೋದೆವು ಅಂತ ಹೇಳುವಾಗ ನೆಗಡೋರು, ಯಾಕಂದರೆ ಶೆಕೆ ಅಲ್ಲ. ಆದರೆ ಅಷ್ಟು ಶೆಕೆ ಇರಲಿಲ್ಲ, ಸ್ವಲ್ಪ ಇತ್ತು. ಬಟ್ ಗೊತ್ತಾಗಲಿಲ್ಲ, ಕೋಳಿ ತಿಂತ ಹೊರಗೆ ನೋಡ್ತಾ ಶೆಕೆ ಎಲ್ಲ ಮರ್ತು ಬಿಟ್ಟಿದ್ದೆವು. ಒಳ್ಳೆ ಆಯಿತು, ಒಂದು ಚೇಂಜ್. ಮನೆಯಲ್ಲೇ ಅಟ್ಟಿಲಿ ಮಾಡಿ ಸಾಕಾಗ್ತದಲ್ಲ, ಹೊರಗೆ ಹೋಗಿ ಸ್ವಲ್ಪ ಫ್ರೆಶ್ ಏರ್ ಒಟ್ಟಿಗೆ ಅಟ್ಟಿಲಿ ಮಾಡುವಾಗ ಒಂದು 2 ಪೀಸ್ ಕೋಳಿ ಜಾಸ್ತಿ ಹೋಗ್ತದೆ. ಸೊ ಹಾಗೆ ಗಮ್ಮತ್ತಾಯಿತು. ಎಲ್ಲ ಒಟ್ಟಿಗೆ ಸೇರಿದಾಗ ಗಮ್ಮತ್ತೆ ಅಲ್ಲ. ಇನ್ನು ಈದ್ ರಜೆ ನೋಡಬೇಕು. ಹೆಚ್ಚು ಹಸ್ಬೆಂಡ್ಗೆ ಓ ಟೈಮ್ ಇದ್ದ ಕಾರಣ ಹೆಚ್ಚು ಆಚೆ ಹೋಗ್ಲಿಕ್ಕೆ ಆಗುದಿಲ್ಲ. ಆದರೆ ಎಲ್ಲೆಲ್ಲಿ ಹೋಗ್ತೇನೆ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಯ್ತಾ. ವ್ಲಾಗನ್ನು ಎಂಡ್ ಮಾಡುವ ಮುಂಚೆ ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಆಯ್ತಾ. ಕೆಲವರ ಬರ್ಡೇ ಆಲ್ರೆಡಿ ಆಗಿದೆ, ಯಾಕಂದ್ರೆ ನಾನು ವ್ಲಾಗ್ ಹಾಕಲಿಲ್ಲ ಅಲ್ಲ. ಸೊ ನಾನು ಬರ್ಡೇಗೆ ಇವತ್ತು ವಿಶ್ ಮಾಡ್ತೇನೆ. June 6ಗೆ ರಾಯನ್ನ ಬರ್ಡೇ. ಹ್ಯಾಪಿ ಬರ್ಡೇ ರಾಯನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. June 3ಗೆ ವಸಂತರ್ ಅವರ ಬರ್ಡೇ. ಹ್ಯಾಪಿ ಬರ್ಡೇ ವಸಂತರ್ ಅವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. 31st May ಅಭಿನ್ಯಾ ನ ಬರ್ಡೇ. ನಾನು ಹೆಸರು ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ. ಹ್ಯಾಪಿ ಬರ್ಡೇ ಅಭಿಜ್ಞಾ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. 29th Mayಗೆ ಪ್ರೇಮ್ ಕಿರಣ್ ರವರ ಬರ್ಡೇ ಇತ್ತು. ಹ್ಯಾಪಿ ಬರ್ಡೇ ಪ್ರೇಮ್ ಕಿರಣ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. 14th ಬರ್ಡೇ ರಮೋನಾದು. ಹ್ಯಾಪಿ ಬರ್ಡೇ ರಮೋನಾ, ಬಿಲೇಟೆಡ್ ಬರ್ಡೇ ವಿಶಸ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. June 1ಗೆ ದಿನೇಶ್ ರವರ ಬರ್ಡೇ. ಹ್ಯಾಪಿ ಬರ್ಡೇ ದಿನೇಶ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಮನೀಶ್ ಸುವರ್ಣರ ಬರ್ಡೇ 30th Mayಗೆ. ಹ್ಯಾಪಿ ಬರ್ಡೇ ಮನೀಶ್ ರವರೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಈಗ ಕಿಯಾರಾ ನಿಮ್ಮೆಲ್ಲರಿಗೆ ಸಹ ವಿಶ್ ಮಾಡ್ತಾಳೆ. ಹಾಡು ಮಗ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಸಾರಿ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಬರ್ಡೇ ಹೇಳ್ಬೇಕು, ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಆಲ್. ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗುವಲ್ಲ, ಅಷ್ಟರಿಗೆ ಟೇಕ್ ಕೇರ್, ಬೈ ಬೈ.